ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿ. ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಗುಂಡಮ್ಮ ಪಾಟೀಲ್ ಅಂತೇಳಿ ಉತ್ತರ ಕರ್ನಾಟಕದ ಮಹಿಳೆ. ಆ ಮಹಿಳೆಯ ವಾಯ್ಸ್ ತನ್ನದೇ ಆಲ್ರೆಡಿ ನಿಮಗೆ ಒಂದು ವಾರದಿಂದನೋ 2 ವಾರದಿಂದ ಹಾಕಿದ್ದೆ ಆಡಿಯೋ ಮುಖಾಂತರ. ಅವರ ಆಡಿಯೋವನ್ನು ಸಮೇತ ಹಾಕಿದ್ದೆ. ಸಂಘದ ಸದಸ್ಯರು, ಸಂಘದ ಅಧಿಕಾರಿಗಳು ಬಂದಿದ್ದಾರೆ, ಸಾರ್ ಈ ಥರ ಮಾಡ್ತಿದ್ದಾರೆ, ಆ ಥರ ಮಾಡ್ತಿದ್ದಾರೆ ಅಂತೇಳಿ ಅವಮ್ಮ ಫೋನ್ ಮಾಡಿರ್ತಕ್ಕಂಥದ್ದು. ಅಲ್ಲಿ SP ಮೇಡಮು ಅವ್ರು ಯಾರೋ ಗೊತ್ತಿಲ್ಲ ನನಗೆ, ಅವ್ರಿಗೆ ಕ್ವಶನ್ ಕೇಳಿದ್ದೆ, ರೆಕಾರ್ಡ್ಸ್ ಕೇಳಿದ್ದೆ, ಇಲ್ಲಿವರೆಗೂ ಕೊಟ್ಟಿಲ್ಲ. ತದಾದ ನಂತರ 2 ವಾರಗಳ ನಂತರ ಮತ್ತೆ ಇವತ್ತು ಪ್ರತ್ಯಕ್ಷ ಮನೆ ಹತ್ರ ರೆಕಾರ್ಡ್ಸ್ ಇಲ್ಲ. ವಯ ಎಲ್ಲೋ ಕೂತ್ಕೊಂಡು ಮಾತಾಡ್ತಾನೆ. ವೈಗೆ ನಾವ್ಯಾಕೆ ರೆಕಾರ್ಡ್ಸ್ ಕೊಡಬೇಕು, ಮಾತಾಡಬೇಕು ಅವನ ಹತ್ರ ಅಂತ. ಆದರೂ ಒಂದು 2 ನಿಮಿಷ ಮಾತಾಡಿದ್ದಾರೆ. ಆ ಅಮ್ಮನೂ ಮಾತಾಡಿದ್ದಾರೆ. ಆ ಆಡಿಯೋ ಸಮೇತ ಕೊನೆಯಲ್ಲಿ ಆಗ್ತಾಯಿದ್ದೀನಿ ನೋಡಿ. ಧರ್ಮಸ್ಥಳ ಸಂಘದ ಅಧಿಕಾರಿಗಳಿರ್ಬೋದು ಅಥವಾ ಅದರ ಅಧ್ಯಕ್ಷ ಲೋಫರ್ ಯಾವನೂ ಗೊತ್ತಿಲ್ಲ ನನಗೆ. ಅಧ್ಯಕ್ಷ, ಇವತ್ತಿನ ಅಧ್ಯಕ್ಷ ಯಾವನೂ ಗೊತ್ತಿಲ್ಲ. ಆದರೆ ಅದನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಆ ಲೋಫರ್ಗೆ ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇಲ್ವಾ? ಬಡವರ ರಕ್ತ ಇರ್ತಕ್ಕಂಥದ್ದು, ಹೆಗ್ಗಡೆ ಹಲ್ಲ ತಿಗಣೆ ಅಂತೇಳಿ ಗೊತ್ತಾಗಿರ್ತಕ್ಕಂಥದ್ದು ಇಡೀ ಜನತೆಗೆ. ಕ್ವಶನ್ ಕೇಳ್ತಿದ್ದಾರೆ, ರೆಕಾರ್ಡ್ಸ್ ಕೇಳ್ತಿದ್ದಾರೆ. ಕೊಡುವಂಥ ತಾಕತ್ತು ನಿಮಗಿದ್ದರೆ ಕೊಟ್ಬಿಡಿ, ನೀಯತ್ತಿದ್ದರೆ ಕೊಟ್ಬಿಡಿ. ಧರ್ಮಾಧಿಕಾರಿ, ಯಾವ ಸೀಮೆಗೆ ಧರ್ಮಾಧಿಕಾರಿ ನೀನು? ಅಧರ್ಮಾಧಿಕಾರಿ ನೀನು. ಜನರನ್ನು ಲೂಟಿ ಮಾಡ್ತಿದ್ದೀಯಾ, ಜನರಿಗೆ ಮಕ್ಮಲ್ ಟೋಪಿ ಹಾಕ್ತಿದ್ದೀಯಾ. ಇದ್ರ ಬಗ್ಗೆ ನಾವು ಮಾತಾಡಬಾರ್ದಾ? ಆ ಅಮ್ಮ ಹೇಳಿರ್ತಕ್ಕಂಥದ್ದು ಸಂಘದ ಹೆಣ್ಮಗಳು, ನೊಂದಿರ್ತಕ್ಕಂಥ ಹೆಣ್ಮಗಳು ಕೇಳಿರ್ತಕ್ಕಂಥದ್ದು, ಸಾರ್ ನಮಗೆ ದುಡ್ಡು ಅವ್ರದ್ದು ಬೇಡ, ದಾಖಲಾತಿ ಕೊಟ್ಬಿಡಲಿ, ಬ್ಯಾಂಕಿಗೆ ಹೋಗಿ ನಾವು ವಾರ ವಾರ ಕಟ್ಟುವಂಥ ಅವಶ್ಯಕತೆ ಇಲ್ಲ, ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಕಟ್ತೀವಿ ಸರ್, ದಾಖಲಾತಿ ಕೊಡೋಂಗಿಲ್ಲ. ಪದೇ ಪದೇ ಮನೆ ಹತ್ರ ಬಂದು ಆಳಿಸ್ತಾ ಇದ್ದಾರೆ, ಮರ್ಯಾದೆ ತೆಗಿತಿದ್ದಾರೆ. ಅಂದರೆ ಏನು ಟಾರ್ಗೆಟ್ ಇವ್ರದ್ದು? ಅವಮ್ಮ ಸಾಯಬೇಕಾ? ನಿಮ್ಮ ಯೋಗ್ಯತೆ ಹಣೆ ಬಾರಕ್ಕೆ ರೆಕಾರ್ಡ್ಸ್ ತಂದು ದುಡ್ಡು ಕಟ್ಸುವಂಥ ಕೆಲಸ ಮಾಡಿ. ಅದನ್ನ ಬಿಟ್ಟು ಬೀದಿಯಲ್ಲಿ ಎತ್ಕೊಂಡು ಅಲ್ಲಿ ಎತ್ಕೊಂಡು ಯಾಕೆ ಮಾನ ಮರ್ಯಾದೆ ತೆಗಿತೀರಾ? ನಿಮಗೆ ಮಾನ ಮರ್ಯಾದೆ ಇದುವಾ? ಮಾನ ಮರ್ಯಾದೆ ಇದ್ದರೆ ನೀವೇನು ಮಾಡಬೇಕು? ಅವ್ರು ದುಡ್ಡು ಕಟ್ಟಿಲ್ಲ ಅಂದರೆ ಸಾಲ ತಗೊಂಡಿರ್ತಾರೆ. ಸಾಲ ತಗೊಂಡಿರ್ತಕ್ಕಂಥ ಸತ್ಯ, ನೀವು ಸಾಲ ಕೊಟ್ಟಿರ್ತಕ್ಕಂಥದ್ದು ಸತ್ಯ. ರೆಕಾರ್ಡ್ಸ್ ಕೊಡೋಕ್ಕೆ ಯಾಕ್ರಿ? ರೆಕಾರ್ಡ್ಸ್ ಕೊಡೋಕ್ಕೆ ನಿಮ್ಗೆ ಯಾಕ್ರಿ ಮೀನ ಮೆಸೆ ಎಣಿಸ್ತಾ ಇದ್ದೀರಾ? ಅರ್ಥ ಆಗ್ತಿಲ್ಲ ನನಗೆ. ಎಲ್ಲೋ ಕೂತ್ಕೊಂಡು ಮಾತಾಡ್ತೀಯಾ, ಎಲ್ಲೋ ಕೂತ್ಕೊಂಡು ಇದೇ ಮಾಡ್ತೀಯಾ? ನಾನು ಎಲ್ಲನ್ನ ಇರಲಿ, ನಾನು ಎಲ್ಲಿ ಬೇಕಾದ್ರೆ ಕೂತ್ಕೊಂಡು ಮಾತಾಡಲಿ, ನೀವು ಕರೆಕ್ಟ್ ಇದ್ದೀರಲ್ವಾ? ನಿಮ್ಮ ಹತ್ರ ರೆಕಾರ್ಡ್ಸ್ ಇಲ್ವಾ? ಬ್ಯಾಂಕಿಂದ ಕೊಡಿಸಿರ್ತಕ್ಕಂಥದ್ದು ನೀವು, ಬ್ಯಾಂಕಿನ ದಾಖಲಾತಿ ಇಲ್ವಾ? ದಾಖಲಾತಿ ಕೊಡಿ. ಯಾಕೆ ಕೊಡ್ತಾ ಇಲ್ಲ? RBI ಲೈಸೆನ್ಸ್ ಇದೆ, ಆಫೀಸಿಗೆ ಬನ್ನಿ. ಯಾಕೆ ಆಫೀಸಿಗೆ ಬಂದಮೇಲೆ ಅತ್ಯಾಚಾರ ಮಾಡಿ, ಕೊಲೆ ಮಾಡಿ ಬಿಸಾಕ್ಬೇಕಂತನಾ? ಇದೇ ನಿಮ್ಮ ಉದ್ದೇಶನಾ? ನಮಗಂತೂ ಒಂದು ಅರ್ಥ ಆಗ್ತಿಲ್ಲ. ನಮ್ಮ ಗೊಂದಲ ಇದನ್ನ ಬಗೆಹರಿಸಿ. ರೆಕಾರ್ಡ್ಸ್ ತಗೊಂಬಂದು ಮನೆ ಹತ್ರ ಬಿಸಿ ಹಾಕಿ ವ್ಯವಸ್ಥೆ ಮಾಡ್ತೀವಿ. ಸೌಜನ್ಯ ಹೋರಾಟಗಾರರು ಕಟ್ಟುವಂಥ ವ್ಯವಸ್ಥೆ ಮಾಡ್ತೀವಿ. ದಾಖಲಾತಿ ನೀವು ಕೊಟ್ಟರೆ ಮಾತ್ರ ಬ್ಯಾಂಕಿಗೆ ಹೋಗಿ ಕಟ್ತಕ್ಕಂಥದ್ದು. ಇಲ್ಲಿಯವರೆಗೆ ನೀವೇನು ಹೆಚ್ಚುವರಿ ಬಡ್ಡಿ ಹಾಕಿದ್ದೀರಲ್ಲ, ನಮ್ಮ ಉಳಿತಾಯ ದುಡ್ಡು ಯಾವ ಬ್ಯಾಂಕಲ್ಲಿದೆ? NRLM ಯೋಜನೆ ದುಡ್ಡು ಎಲ್ಲಿದೆ? ಯಾವನು ತಿಂದಿರೋದು? ಯಾವ ಲೋಫರ್ ತಿಂದ? ಆ ವೀರೇಂದ್ರ ಜೈನಿಗೆ ಇನ್ನೂ ಬಡವರ ರಕ್ತವನ್ನು ಇರುವಂಥ ಕೆಲಸ ಇನ್ನೂ ಮಾಡ್ತಾನಲ್ಲ, ಆ ಲೋಫರ್ಗೆ ಏನು ಹೇಳ್ಬೇಕು ನಾನು? ಎಷ್ಟು ಸರಿ ಬೈದಿದ್ದೀನಿ, ಎಷ್ಟು ಸರಿ ಉಗಳಿದ್ದೀನಿ. ಆದರೂ ಸಮೇತ ದಾಖಲಾತಿ ಕೊಡೋಂಗಿಲ್ಲ. ಬರೀ ಬಡವ್ರ ರಕ್ತ ಇರಬೇಕು. ಇಂಥ ಲೋಫರ್ಗೆ ಯಾವ ಶಿಕ್ಷೆ ಕೊಡಬೇಕು ಹೇಳಿ? ನೆಟ್ಟಿಗೆ ದಾಖಲಾತಿ ಇಟ್ಕೊಂಡು ವ್ಯವಹಾರ ಮಾಡೋಕ್ಕಾಗಲ್ವಾ? ಏನು ಹೇಳ್ಬೇಕು ಹೇಳ್ರಿ ಇವ್ರಿಗೆ? ಬಾಯಿಗೆ ಬಂದಂಗೆ ಊರು ಸಮೇತ ಆ ಅಧಿಕಾರಿಗಳಿಗೆ ಇವತ್ತಿನವರೆಗೆ ರೆಕಾರ್ಡ್ಸ್ ಅಂತ ಇಲ್ಲ. ವೀರೇಂದ್ರ ಹೆಗಡೆ ಅವರೇ, ದಯವಿಟ್ಟು ನೀವು ಕರೆಕ್ಟಾಗಿದ್ದರೆ ದಾಖಲಾತಿಯನ್ನು ನಿಮ್ಮ ಅಧಿಕಾರಿಗಳಿಗೆ ಕೊಟ್ಟು ಕಳಿಸಿ. RBI ಲೈಸೆನ್ಸ್ ಇದೆ, ಕರ್ನಾಟಕದ ಲೇವಾದೇವಿ ಯಾಕೆ ಪ್ರಕಾರ ನಮ್ಮದು ಲೈಸೆನ್ಸ್ ಸಮೇತ ಇದೆ. ನಾವು ಎಲ್ಲಿ ಬೇಕಾದರೂ ಮನಿ ಲ್ಯಾಂಡ್ರಿಂಗ್ ಮಾಡ್ಬೋದು, ಅಥವಾ ಎಲ್ಲಿ ಬೇಕಾದ್ರೂ ನಮ್ಮ ದುಡ್ಡುಗಳನ್ನು ಹಂಚ್ಬೋದು, ಸಾಲ ಕೊಡ್ಬೋದು, ಅದು ಇದಂತೇಳಿ ಹೇಳ್ತಿದ್ದೀರಲ್ಲ. ಪ್ರೂಫ್ ಕೊಡಿ. ಪ್ರೂಫ್ ಇಲ್ಲದೆ ಹೆಂಗೆ ತೊಗೊಂಡಿದ್ರಿ ನೀವು ಹಂಗೆ ಕಟ್ಟಿ. ಎಲ್ಲಿಗಂತ ಕಟ್ಟೋದು ಸ್ವಾಮಿ? ಕಟ್ಟಿರೋ ದುಡ್ಡೇ ಹೆಚ್ಚಾಗಿದೆ. ವರ್ಷಗಟ್ಟಲೆ ಕಟ್ಟಿರ್ತಕ್ಕಂಥ ದುಡ್ಡು ಲೆಕ್ಕ ಬೇಡವಾ? ಲೆಕ್ಕ ಕೇಳಿದ್ರೆ ಮೊನ್ಯಾತಗೆ ಅಪಮಾನ. ಈ ಲೋಫರ್ ನಮ್ಮ ಮಂಜುನಾಥ ಸ್ವಾಮಿಯನ್ನು ಇಟ್ಕೊಂಡು ಲಜ್ಜೆಗೆಟ್ಟೆ ಕೆಲಸ ಮಾಡ್ತಾನಲ್ಲ, ನಮ್ಮ ಮಂಜುನಾಥ ಸ್ವಾಮಿಯನ್ನು ಬುಕ್ದಲ್ಲಿ ಪ್ರಿಂಟ್ ಮಾಡ್ಕೊಂಡು ಲಜ್ಜೆಗೆಟ್ಟೆ ಕೆಲಸ ಮಾಡ್ತಾನಲ್ಲ, ಇವನಿಗೆ ಏನು ಹೇಳ್ಬೇಕು ನಾನು? ಇಂಥ ಲೋಫರ್ಗಳಿಗೆ ಏನು ಹೇಳಬೇಕು?
ಕಾನೂನು ಅಂಬೋದೇ ಗೊತ್ತಿಲ್ವಾ ನಿಮಗೆ? ದೇವಸ್ಥಾನದ ಮಂಜುನಾಥ ಸ್ವಾಮಿಯ ಫೋಟೋವನ್ನು ಇಟ್ಕೊಂಡು ವ್ಯವಹಾರ ಮಾಡ್ತಕ್ಕಂಥದ್ದೇ ತಪ್ಪು. ಇದನ್ನ ಯಾವನು ಕೇಳ್ತಾ ಇಲ್ಲ, ಯಾವ ಅಧಿಕಾರಿ ಸಮೇತ ಕೇಳ್ತಾ ಇಲ್ಲ. ಬಡವರು ಹೋಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಕಂಪ್ಲೇಂಟ್ ಸಮೇತ ತಗೊಳ್ತಿಲ್ಲ. ಸಾರ್ ಈ ಫೋಟೋ ಇದೆ ಬುಕ್ದಲ್ಲಿ, ಈ ಥರ ಇರಬಾರ್ದು. ಯಾವುದು ಕಿವಿಗೆ ಹತ್ಕೊಳ್ಳಲ್ಲ. ಏನಂಬ ಅರ್ಥ? ಎಲ್ಲ ಅಧಿಕಾರಿಗಳ ಮೇಲೆ ಇವರ ಪ್ರಭಾವನ ಅಥವಾ ಅಧಿಕಾರಿಗಳು ಏನಾದರೂ ಶಾಮೀಲಾಗಿದ್ದಾರಾ? ಅದೇ ಡೌಟ್ ಬರ್ತಕ್ಕಂಥದ್ದು ನಮಗೆ. ಗೊಂದಲಗೂಡು ಧರ್ಮಸ್ಥಳ ಅಂದರೆ ಗೊಂದಲಗೂಡು ಧರ್ಮಸ್ಥಳ ಸಂಘದ ಗೊಂದಲಗೂಡುಮಯ. ಏನೋ ಕ್ವಶನ್ ಮಾಡಿದ್ರೆ ಹಂಗೆ ಹಿಂಗೆ ತಗೊಂಡಿದೆಯಲ್ಲ ಮುಚ್ಕಂಗೆ ಕಟ್ಟು, ತಗೊಂಡಿದೆಯಲ್ಲ ಮುಚ್ಕಂಗೆ ಕಟ್ಟು. ಕಟ್ಟಿ 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 ಸಾಕಾಗೋಗಿದೆ ಸ್ವಾಮಿ. 1 to ಡಬಲ್ ಕಟ್ಸ್ಕೊತಾರೆ. ಲಕ್ಷಕ್ಕೆ 7,000 ಅಂತಾರೆ, ಬೇಜಾನ್ ಕಟ್ಸ್ಕೊತಾರೆ. ಇದು ಯಾರಿಗೆ ಅರ್ಥ ಆಗ್ತಿಲ್ಲ. ಇದು ಹೆಗಡೆ ಸಂಘದ ಕರ್ಮಕಾಂಡ. ಅವರು ಹೆಗಡೆ ಅಲ್ಲ ರೀ, ತಿಗಣೆ ಥರ ಕೊಯ್ದು ತಿಂತದಾರೆ. ಹೆಗಡೆ ಅಲ್ಲ ರೀ, ಹೆಗಡೆ ಅಲ್ಲ ಅವರು, ತಿಗಣೆ ಅಂತ. ರಕ್ತ ಈರ್ತಾನೆ ಇದ್ದಾರೆ, ಬಡವರು ರಕ್ತನ ಈರ್ತಾನೆ ಇದ್ದಾನೆ. ಈ ವೈಗೆ ಏನು ಹೇಳಬೇಕು? ಕ್ವಶನ್ ಮಾಡಿದ್ರೆ ಹಿಂದೂ ವಿರೋಧಿಗಳು ಏನು ಮಾಡ್ಬೇಕಿಲ್ಲಿ? ನಮ್ಮ ಮಂಜುನಾಥ ಸ್ವಾಮಿಯನ್ನು ಅಡ್ಡ ಇಟ್ಕೊಂಡು ಈ ಥರ ಬಿಸ್ನೆಸ್ ಮಾಡುವಂಥ ಲೋಫರ್ಗೆ ಏನು ಹೇಳಬೇಕು? ಪ್ರತಿಯೊಬ್ಬರು ಧ್ವನಿ ಮಾಡಬೇಕು, ಪ್ರತಿಯೊಬ್ಬರು ಕ್ವಶನ್ ಕೇಳಬೇಕು. ಆಗಲೇ ನೀವು ಉದ್ಧಾರ ಆಗ್ತಕ್ಕಂಥದ್ದು. ಇಲ್ಲಾಂದರೆ ನೇಣಾಕ್ಕೋಬೇಕು, ಸಾಯ್ಬೇಕು, ಮಾನ ಮರ್ಯಾದೆಗೆ ಅಂಜಿ ಮತ್ತೊಂದು ಕೆಲಸ ಮಾಡಬೇಕಾಗುತ್ತೆ. ನನ್ನ ಸ್ನೇಹಿತರೇ, ಬಂಧು ಬಾಂಧವರೇ, ನಿಜವಾಗಲೂ ನಿಮಗೆ ಮಾನವೀಯತೆ ಇದ್ದರೆ ಈ ಥರ ಮಾಡೋಕ್ಕೆ ಹೋಗಬೇಡಿ. ಸದಸ್ಯರೇ, ನೀವು ರೆಕಾರ್ಡ್ಸ್ ಕೇಳಿ, ರೆಕಾರ್ಡ್ಸ್ ಕರೆಕ್ಟ್ ಇದ್ದರೆ ದುಡ್ಡು ಕಟ್ಟಿ, ಇಲ್ಲಾಂದರೆ ಕಟ್ಟಕ್ಕೆ ಹೋಗಬೇಡಿ. ನಿಮಗೆ ಮೋಸ ಆಗಿದೆ ಇಲ್ಲಿಯವರೆಗೂ, ಇವಾಗ ಕೂಡ ಮೋಸ ಹೋಗಕ್ಕೆ ಹೋಗಬೇಡಿ. ಇದು ಜನ ಜಾಗೃತಿಗೋಸ್ಕರ ಮಾಹಿತಿ. ಈ ವಿಡಿಯೋ ಸಮೇತ ಯಾವತ್ತೂ ಡಿಲೆಕ್ಟ್ ಆಗುತ್ತೋ ಗೊತ್ತಿಲ್ಲ. ಆ ಲೋಫರ್ ಏನೊಬ್ನು ನೋಟಿಸ್ ಕಳಿಸೋದು, ವಿಡಿಯೋ ಡಿಲೆಕ್ಟ್ ಮಾಡು, ನೋಟಿಸ್ ಕಳಿಸೋದು, ಡಿಲೆಕ್ಟ್ ಮಾಡು. ನಾವು ಹೇಳ್ತಕ್ಕಂಥದ್ದು ಯಾವುದ್ರ ತಪ್ಪಿದೆ, ಸರಿ ಹೇಳ್ತಕ್ಕಂಥದ್ದು ಆನ್ಸರ್ ಮಾಡಿ. ಅದನ್ನ ಬಿಟ್ಟು ವಿಡಿಯೋ ಡಿಲೆಕ್ಟ್ ಮಾಡಿ. ನಮ್ಮ ಮಾನ ಮರ್ಯಾದೆ ಉಳಿಬೇಕು. ನಮಗೇನು ಮಾನ ಮರ್ಯಾದಿಲ್ವಾ? ಕರ್ನಾಟಕ ಜನತೆ ಬಗ್ಗೆ ನಿಮಗೆ ಇದೇನಿಲ್ವಾ? ಅದು ಇದ್ದಿದ್ರೆ ಇಲ್ಲಿಗೆ ಯಾಕೆ ಬರ್ತಿತ್ತು ಹೇಳಿ? ಯಾವತ್ತೋ ಕೊಟ್ಟು ತಿಂಗಳಿಗೊಮ್ಮೆ, 2 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ ಕಟ್ಸ್ಕೊಂಡು ನೀವು ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡ್ತಿದ್ರಿ. ನೀವು ಆಶೀರ್ವಾದ ಮಾಡ್ತಕ್ಕಂಥದ್ದೇನು? ಜಲ್ದಿ ಸಾಯಿರಿ, ಕೋಟಿಗಟ್ಟಲೆ ದುಡ್ಡು ಬರ್ತವೆ, ಲಕ್ಷಗಟ್ಟಲೆ ದುಡ್ಡು ಬರ್ತವೆ. ಇದು ನಿಮ್ಮ ಬಿಸ್ನೆಸ್. ಏನು ಮಾಡೋಕ್ಕಾಗುತ್ತೆ? ಜನರು ಜಾಗೃತರಾಗಿ, ಬುದ್ಧಿವಂತರಾಗಿ, ಕ್ವಶನ್ ಕೇಳಿ, ಬಚಾವಾಗಿ. ಇಲ್ಲಾಂದರೆ ನಿಮಗೆ ಆರ್ಥಿಕ ಅಭಿವೃದ್ಧಿಗೆ ಕಡಿವಾಣಾಗ್ತಕ್ಕಂಥ ಲೋಫರ್ಗಳಿಗೆ ಸರಿಯಾದ ಉತ್ತರ ನೀವೇ ಕೊಡಬೇಕು. ಇಲ್ಲಾಂದರೆ ನಿಮಗೆ ಪಂಗುನಾಮ ಹಾಕಿ ಮಂಗ ಮಾಡಿ ಹೋಗ್ತಕ್ಕಂಥದ್ದು. ಆ ವಯ್ಯ ಫೋನ್ ಕೂಡ ಇಸ್ಕೊಂಬಕ್ಕೆ ತಯಾರಿಲ್ಲ. ಬರೀ 1 ನಿಮಿಷ 2 ನಿಮಿಷ ಮಾತಾಡ್ತಕ್ಕಂಥದ್ದು. ಅಂದರೆ ಅರ್ಥ ಮಾಡ್ಕೊಳ್ಳಿದ್ರಲ್ಲೇ ನಾವು ಕೇಳ್ತಕ್ಕಂಥದ್ದು ಹೆಂಗಿದೆ, ಅವ್ರು ಕೊಡ್ತಕ್ಕಂಥ ಉತ್ತರ ಹೆಂಗಿದೆ, ದಯವಿಟ್ಟು ಒಮ್ಮೆ ನೋಡ್ಕೊಂಬನ್ನಿ, ನಿಮಗೆಲ್ಲ ಅರ್ಥ ಆಗುತ್ತೆ. ನಮಸ್ಕಾರ. ಈಗ ಆಡಿಯೋ ಆಗ್ತದೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ಹಲೋ, ಯಾರು ಸರ್ ಮಾತಾಡ್ರಿ. ಕೊಡಮ್ಮ. ತೋರಿ ಅಣ್ಣ, ಲೇವಾದೇವಿ ಅದ ಅಂತಿರಲ್ಲ, ಮಾತಾಡ್ರಿ ಇಲ್ಲಿ. ಹಲೋ ಹಲೋ ಮೇಡಮ್ ಅವರೇ, ನಮಸ್ಕಾರ. ಸರ್, ಅವ್ರು ಫೋನ್ ತೊಗೊಳತ್ರಿ, ಎದುರು ಬರ್ರಿ ಮಾತಾಡ್ತಾನು ಅಂತಾರಿ ಸರ್ ಅವ್ರು. ಅಲ್ಲ, ಮತ್ತೆ ನಾವು ಕಟ್ಟಕ್ ಆಗೋದಿಲ್ಲ, ನೀವು ಕೋರ್ಟ್ಗೆ ಹಾಕೊಳ್ರಿ ಅಂತ ಹೇಳ್ರಿ. ಅದೇ ಹೇಳತ್ತೇನ್ರಿ, ತಗೊಟ್ರಿ ನಮಗೆ ಏನಿದ್ರಿ. ಅಷ್ಟೇ, ನಾ ಕೋರ್ಟಿಗೆ ಬರ್ತೀವ್ರಿ. ನಿಮ್ಗೆ ರೆಕಾರ್ಡ್ಸ್ ಎಲ್ಲ ಇದೆಯಲ್ಲ, ಕೋರ್ಟಿಗೆ ಹಾಕಿ. ನಾವು ಕಟ್ಟಲ್ಲ ಅಂದ್ಮೇಲೆ ನೀವೇನ್ ಮಾಡ್ಬೇಕು, ನೀವು ಕೋರ್ಟಿಗೆ ಹಾಕ್ಬೇಕು, ಕೋರ್ಟಿಗೆ ಹಾಕಿ ಅಂತ ಹೇಳಿ ಅಮ್ಮ. ಇಲ್ರಿ ಸರ್, ಗಡಿ ಹಿಂಗ್ ಮನ್ಬಲ್ ಬಂದ್ರೆ ಹೆಂಗ್ ಟಾರ್ಚರ್ ಏನ್ರಿ ಸರ್? ಅಮ್ಮ ವಿಡಿಯೋ ಮಾಡ್ಕೊಳಮ್ಮ, ವಿಡಿಯೋ ಮಾಡ್ಕೊಂಡು ಸ್ಟೇಷನ್ ಹತ್ರ ಹೋಗ್ರಿ. ನೋಡಿ ಸರ್ ಈ ತರ ಅಂತಂದು ಫೋನ್ ತೊಗೊಳಗ್ಯಾರಿ. ನಾವು ದೊಡ್ಡ ಸರ್ ಇದ್ದೇವ್, ಅದು ಇದ್ದೇವ್ ಅಂತಾರ, ಅವ್ರೇ ತೊಗೊಳಗ್ಯಾರಿ ಫೋನ್. ಅಂದ್ರೆ ಮತ್ತೇನಂಬ ಅರ್ಥಮ್ಮ ಇಲ್ಲಿ? ಅರ್ಥ ಮಾಡ್ಕೊಂಡ್ರಿ, ಇಲ್ಲಿ ಇಷ್ಟ್ರಾಗ ಅರ್ಥ ಮಾಡ್ಕೊಂಡ್ರಿ ನೀವು. ಮನೆ ಯಾಕೆ ಮೇಡಮ್ ಕೇಳ, ಮುಂದ್ ಮಾತೇ ಆಡ್ಲಿಲ್ಲ, ಗಪ್ಪ ಆದಳಕಿ, ಮುಂದ್ ಮಾತೇ ಬರ್ಲಿಲ್ರಕಿ. ಅವ್ ನೀವ್ ಅಂದ್ರೆ ರೆಕಾರ್ಡಿಂಗ್ ಹಾಕ್ರಿ ನನ್ ಫೋನಿಗೆ ಅಂದ್ರಲ್ಲ, ಅದು ಒಟ್ಟೆ ಬರ್ಲೇ ಇಲ್ಲ. ಅವ್ರು ಮಾತೇ ಆಡ್ಲಿಲ್ರಿ ಮುಂದ. ಈಗನ ಅದೇ ಮಾಡ್ಲತ್ತಾರ ಇವ್ರು. ಬರೋದು 2 ದಿನಕ್ಕೊಂದ್ ಬರೋದು, ನನ್ ಬಲ್ಲಿ ಅಂದ್ರದು. ಅಮ್ಮ ಏನ್ ತಗೊಂಡ್ ಹೊಡಿರಮ್ಮ, ಹಂಗಾರ ಸರೋಗುತ್ತ ಅವ್ರಿಗೆ. ಯಾಕೆ ಕಿತ್ತಕ್ ಬರ್ತಾರ ಕೇಳಿ. ಅದೇ ಕಟ್ರಿ, ನೀವು ತೊಗೊಂಡ್ರಿಲ್ಲ ಅವ್ರು ಕಟ್ರಿ. ನಾವ್ ತಗೊಂಡಿಲ್ಲ ಅಂತ ಹೇಳ್ರಿ, ತಗೊಂಡಿರೋದಕ್ಕೆ ಸಾಕ್ಷಿ ಕೊಡ್ರಿ ಅಂತ ಹೇಳ್ರಿ. ಯಾವ ಬ್ಯಾಂಕ್ ಅಲ್ಲಿ ಕೊಟ್ಟಿರ ಸಾಕ್ಷಿ ತೋರಿಸ್ರು ನಾವ್ ಕಟ್ತೀವಿ ಅಂತ ಹೇಳ್ರಿ ಅಷ್ಟೇ.
ಆಫೀಸ್ಗೆ ಬರ್ರಿ ಅಲ್ಲಿ ಕೊಡ್ತೀವಿ ಅಂತಾರೆ ಆಫೀಸ್ ಅಲ್ಲ ರೀ, ನಾವ್ಯಾಕೆ ಆಫೀಸಿಗೆ ಬರ್ಬೇಕ್ರಿ? ನಾವ್ ಆಫೀಸಿಗೆ ಬರೋಂತ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ದಾಖಲಾತಿ ಇದೆಯಲ್ಲ, ನಾವ್ ತಗೊಂಡಿದ್ರೆ ಪ್ರೂವ್ ಇದೆಯಲ್ಲ, ಪ್ರೂಫ್ ಇದೆಯಲ್ಲ, ನೀವು ಪ್ರೂಫ್ ಇದ್ರೆ ಕೋರ್ಟ್ ಅಲ್ಲಿ ಕೇಸ್ ಹಾಕಿ ನಾ ಕೋರ್ಟಿಗೆ ಬರ್ತೀನಿ ಅಂತ ಹೇಳಿ. ಅದ್ರ ಪದೇ ಕೋರ್ಟಿಗೆ ಹೋಗಿ ಕೇಸ್ ಹಾಕಿ ಕಂಪ್ಲೇಂಟ್ ಮಾಡ್ರಿ ನಮ್ ಮೇಲೆ ಅಂತ ಹೇಳತ್ತೀನ್ರಿ. ಎದ್ರಿ ಬಾ ಅಂತ್ರಿ ಮಾತಾಡ್ತಾರಂತ ಅವ್ರು ನಿಮಗ. ಕೊಡ್ರಿ ಇಲ್ಲಿ ಎದುರಿಗೆ ಬರ್ಬೇಕಂತ ಅವ್ರಿಗೆ. ಎದ್ರಿ ಬರ್ಬೇಕಂತ ಫೋನ್ಯಾಗ ಇಲ್ಲಂತ್ರಿ, ಎದುರು ಬರ್ಬೇಕಂತ ನೀವ್ ಬರ್ಲಿಕ್ಕಿಲ್ಲ ಅದ ಆಲಿಕ್ಕಿಲ್ರಿ, ಅದಕ್ಕೆ ಹಂಗಲ್ಲತ್ತಾರ ಅವ್ರು. ಅಲ್ಲ ರೆಕಾರ್ಡ್ಸ್ ಕೊಡಕ್ ಇಷ್ಟೊಂದು ರಾಮಣ್ಣ ಮಾಡ್ತಾರಲ್ವಾ, ಇವರಿಗೆ ಮಾನವೀಯತೆ ಇದೆಯಂತ ನೋಡ್ಸ್ಬೇಕ್ರಿ ನಮ್ಮ. ನೀವ್ ಯಾರಂತ್ರಿ ಕೇಳಾಕ? ನೀವ್ ಯಾರಂತ್ರಿ? ಅವ್ರು ಯಾರು ಬರಕ್? ಅವ್ರು ಮನೆ ಹತ್ರ ಬರಕ್ ಅವ್ರು ಯಾರ್ರಿ? ಸಾಲ ಕೊಟ್ಟಿದ್ರು ಬ್ಯಾಂಕಲ್ಲಿ ಸಾಲ ಕೊಟ್ಟಿದ್ರು ತಗೊಂಡೋಗಿ ಕೇಸ್ ಹಾಕ್ಲ ಅವ್ರು. ನೀವ್ ಕೇಳಾಕ ಫೋನ್ಯಾಗ ಕೊಡ್ತೀರಿ, ನಮ್ ಕೈಯಾಗ ಕೂಡ ತಗೊಲ್ಲ ಅವ್ರು. ಈಗ 2-3 ಸಾರಿ ಮಾತಾಡ್ರಲ್ಲ, ಗೊತ್ತಾಗ್ಯದ ಅವ್ರಿಗೆ, ತೊಗೊಳಲ್ರಿ ಅವ್ರು. ಅವ್ರು ಕರೆಕ್ಟ್ ಇದ್ರೆ ಫೋನ್ ತಗೊಂತಿದ್ರು, ತಗೊಂಡು ಮಾತಾಡೋರು ಅವ್ರು. ಕರೆಕ್ಟ್ ಇಲ್ಲ ಅಲ್ರಿ, ಇಲ್ಲವ್ರಿಗೆ ಫೋನ್ ತೊಗೊಳಲ್ರಿ ಅವ್ರು. ಅಮ್ಮ ಯಾಕಂದ್ರೆ ಫೋನ್ ತೊಗೊಳಲ್ರಿ ಅವ್ರು. ಅಮ್ಮ ₹1 ಕಟ್ಬೇಡ, ವಿಡಿಯೋ ಮಾಡ್ಕೊಳ್ರಿ, ಸ್ಟೇಷನ್ಗೆ ಹೋಗಿ ಸರ್ ಪದೇ ಈ ತರ ಬಂದು ಮನೆ ಬಂದು ಹಿಂಸೆ ಮಾಡ್ತಾರೆ, ನಾ ಕೇಳ್ತಕ್ಕಂಥ ರೆಕಾರ್ಡ್ಸ್ ಕೊಡ್ತೇನೆ ಅಷ್ಟೇ ಆಗ್ತದ್ರಿ. ಈಗ ಪದೇ ಬಂದು ಈ ತರ ಹಿಂಸೆ ಕೊಡ್ತಿದ್ರೆ ನಮ್ಮ ಹತ್ರ ಅವ್ರ ಹತ್ರ ರೆಕಾರ್ಡ್ಸ್ ಇಲ್ಲ. ನಾನ್ ಸಾಲ ತಗೊಂಡಿಲ್ಲ ಅಂತ ಹೇಳ್ರಿ. ಅವ್ರ ಸಾಲ ತಗೊಂಡಿದ್ರೆ ತಗೊಂಬಂದು ಅವ್ರು ಕೇಸ್ ಹಾಕ್ಲಿ. ಸರ್ ಇಲ್ಲಿ ಮಾತಾಡ್ತಾರತ್ ನೋಡ್ರಿ ಸರ್, ಮಲ್ಲಿಕಾರ್ಜುನ್ ಸರ್ ತವ್ರಿ.